ಹಾಯ್ ಫ್ರೆಂಡ್ಸ್, ನಮಸ್ತೆ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಹರ್ಷದ್. ನೀವು ನೋಡ್ತಾ ಇದ್ರಿ ಅರ್ಫ ಪೆಟ್ಲಾಗ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವ್ರನ್ನ ನೀವು ನೋಡ್ತಾ ಇದ್ದೀರಲ್ಲ, ಇವರು ಬಾಳಪ್ಪ ಅಂತ ಹೇಳಿ ಬೆಳಗಾಂನ ಮಂದಿ. ಬೆಳಗಾಮಿಂದ ಇಲ್ಲಿಗೆ ದಾವಣಗೆರೆಗೆ ಕುರಿಯ ಮತ್ತು ಇತರ ಮೇಕೆ ಆಡುಗಳನ್ನು ಮೇಯಿಸ್ಕೊಂಡು ಇಲ್ಲಿವರೆಗೆ ಬಂದಿದ್ದಾರೆ. ಇದು ಇವ್ರ ನಾಯಿ. ಹೆಸರು ಜಮಾಲಿ. ಚೆನ್ನಾಗಿದೆಯಲ್ಲ ಹೆಸರು? ಜಮಾಲಿ ಅಂತ ಇಟ್ಟಿದ್ದಾರೆ. ಸುಮಾರು 250 ಕುರಿಗಳಿದಾವಂತೆ ಇವರವು. 250 ಕುರಿಗಳನ್ನು ಇವರು ಗಂಡ ಹೆಂಡತಿ ರೆಸ್ಟ್ ಮಾಡೋ ಸಂದರ್ಭದಲ್ಲಿ ಈ ಜಮಾಲಿ ನಾಯಿ ಅವುಗಳನ್ನು ನೋಡ್ಕೊಳ್ಳುತ್ತೆ. ಅಂದರೆ ನಾವು ಬಂದಿದ್ದು ಕುರಿ ಅಲ್ಲಿರೋಂಥ ನಾಯಿಯ ಜೊತೆಗೆ ಇವ್ರ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರಾ ಇಲ್ಲ, ಅಥವಾ ಅಡ್ಮಿಷನ್ ಆಗಿದ್ದಾರಾ ಇಲ್ವಾ ಅಂತ ನೋಡಲಿಕ್ಕೆ. ಬಟ್ ನಾವು ಜಮಾಲಿನ ನೋಡ್ತಾ ಮಾತಾಡಿಸ್ತಾ ಅವ್ರಿಗೆ ಅವ್ರ ಅಡ್ರೆಸ್ನೂ ತಿಳ್ಕೊಂಡ್ವಿ. ಅವರಿರುವಂಥ ಸ್ಥಳಕ್ಕೆ ನಾನು ಮತ್ತು ನಮ್ಮ ಸ್ನೇಹಿತರಾದ ಬಾಬಣ್ಣನೂ ಕೂಡ ಹೊರಟ್ವಿ. ಸ್ವಲ್ಪ ದೂರದಲ್ಲಿ ಅವ್ರ ಗುಡಿಸಲುಗಳಿದ್ವು, ನೋಡಿದ್ವಿ. ಅವ್ರು ಹೇಳಿದ ಹಾಗೆ ಮಕ್ಕಳು ಕಂಡು ಬಂದಿರಲಿಲ್ಲ. ಪುಟ್ಟ ಮಗು ಒಂದಿತ್ತು, 1-2.5 ವರ್ಷದ್ದು, ತಾಯಿ ಜೊತೆಗೆ ಇತ್ತು. ಈ ಥರ ಮಕ್ಕಳನ್ನ ನಾವು ನೋಡ್ತಾ ಅವರಿಗೆ ಒಂದು ಸಜೆಷನ್ ಕೊಟ್ವಿ. ನೀವೇನಾದರೂ ವಲಸೆಗೆ ಬಂದರೆ ತಮ್ಮ ಮಕ್ಕಳನ್ನು ಅಲ್ಲಿ ಸಂಬಂಧಿಕರು ಅಥವಾ ಯಾರಿದ್ದಾರೆ ನೋಡ್ಕೊಳ್ಳೋರು ಮನೆಯಲ್ಲಿ ಇತರೆ ಸದಸ್ಯರ ಹತ್ರ ಬಿಟ್ಟು ಬನ್ನಿ. ಶಾಲೆಗೆ ಹೋಗಲಿ ಮಕ್ಕಳು. ಇಲ್ಲಿಗೆ ಬಂದರೆ ವಲಸೆ ಕಾರ್ಡ್ ತೊಗೊಂಡು ಬನ್ನಿ. ನಾವು ಇರುವಂಥ ನಿಮ್ಮನ್ನು ಗಮನಿಸಿ ಬೇರೆ ಇಲ್ಲ ಯಾವುದೋ ಸಮೀಪದ ಶಾಲೆಗೆ ಆ ಮಕ್ಕಳನ್ನು ದಾಖಲಿಸ್ತೀವಿ ಅಂತ. ಹೌದು, ಇದನ್ನು ನಾವೆಲ್ಲರೂ ಅಬ್ಸರ್ವ್ ಮಾಡಬೇಕು. ಎಲ್ಲರೂ ಮಕ್ಕಳು ಶಾಲೆಯಲ್ಲಿ ಇರಬೇಕು. ನಿಮ್ಮವ ಎಷ್ಟಿದಾವ? ಯಾವ ದಾವಣಗೆರೆ ಹರಿಯಾಣದಾರೆ? ಬೆಳಗಾಂ? ಹಾಂ ಹಾಂ ಹಾಂ. ಹೆಂಗೆ ಇದು ಲಾರಿಲಿ ತರ್ತೀರನಲ್ಲ ಇವೆಲ್ಲ ಕುರಿಗಳನ್ನು? ಲಾರಿಲಿ ಹಾಕ್ಕೊಂಡು ಬರ್ತೀರಾ? ಹಾಂ, ಬೇಯಿಸ್ಕೊಂಡು ಅಷ್ಟು ದೂರದಿಂದಾನೆ? ಹಾಂ ಹಾಂ ಹಾಂ. ಅದೇ ಕೆಲಸ ಒಳ್ಳೇದು. ಏನು ಹೆಸರು ನಿಮ್ಮದು? ವೆರಿ ಗುಡ್, ಚೆನ್ನಾಗಲಿ. ಇನ್ನೊಂದು ಪೂಜೆ ಯಾರು ಮಾರಕ್ಕೆ ಬಂದರೆ ಯಾರು ಮಾರಕ್ಕೆ ಯಾರು ಕೇಳ್ತಿದ್ರೆ ಕೊಡ್ತೀವಿ. ಅಂತಂದ್ರೆ ಹರ್ಗೆಟ್ಪುರ ಆಗಿದೆ, ಟೈರ್ಪುರ ಆಗಿದೆ ಅಂತಂದ್ರೆ ಕೊಡ್ತೀವಿ. ಅಂದ್ರೆ ಈಗ ಯಾವ ಕೊಡೋ ಅಂದ್ರೆ ಕೊಡ್ತೀರಾ ಅಂತ ಯಾವ ಹಳಿ ಅಂತ ಯಾವ ಇದ್ರೆ ಗೋಟಿ ಕುಡಿ ಇದ್ರೆ ಅಂತ ಮಾಡ್ತೀವಿ. ಏನಪ್ಪ ಮರ್ಯಾದೆ ಹೆಚ್ಚು ಕಮ್ಮಿ ಕೊಡ್ತೀಯ? ಕೇಳೋಣ ಜನ ಆಗಲಿ ಏನೋ ಕಾಯ್ದಾಗಲಿ ಏನೋ ಬರ್ತಾರೆ. ಮಕ್ಕಳು ಬಂದಾರ ನಿಮ್ಮ ಜೊತೆ? ಸ್ಕೂಲಿಗೆ ಕಳಿಸ್ಬೇಕು. ಚಿಕ್ಕ ಮಕ್ಕಳನ್ನ ಇಲ್ಲೆಲ್ಲ ಕಳ್ಸ್ಕೊಂಬರ್ಬೇಡಿ. ಹೌದಾ, ಸರಿ. ಯಾಕಂದರೆ ನಿಮ್ಮವರು ಮಕ್ಕಳನ್ನ ಶಾಲೆಗೆ ಕಳ್ಸೋದಿಲ್ಲ, ಈ ಕಡೆ ಕರ್ಕೊಂಡು ಬಂದುಬಿಡ್ತೀರಿ. ಹಾಗಾಗಿ ಏನಿಲ್ಲ, ಅಡ್ಡಿಲ್ಲ. ಅದು ನಾಯಿದೊಂದು ಕತೆ ಅದೊಂದು ಸ್ವಲ್ಪ ಮಾಡ್ಬೋದು ನೀವು. ಹೌದಾ? ಅದು ಯಾವ ಎಷ್ಟು ನಾಯಿ ಇದ್ದಾವೆ? 3 ನಾಯಿ. ಎಲ್ಲ ಜಾತಿ ನಾಯಿನಾ ಹಿಂಗೆ ಬೀದಿ ನಾಯಿನ? ಏನಿಲ್ಲ, ಇದು ಜಾತಿನೇ ಬೇರೆ ಏನಿಲ್ಲ. ಇದ್ರ ಹಾಲು ಹಾಕಿ ಉಣಿಸ್ತೀರಲ್ಲ ಸಣ್ಣದ ಹಾಲು ಮತ್ತು ಈ ಜಾಳ ಇದು ಇದ್ರದ್ದು ಹಾಲು. ಅದು ಏನಾಗುತ್ತೆ, ಇದು ಸ್ಮೆಲ್ಗೆ ನಾಯಿ ಪಾಡೋದು. ಅದೊಂದು ಅದು ಕತೆ ಐತೆ ನೋಡಿ. ಗೊತ್ತಾಗತ್ತೆ ಪಾಪ. ಏನು ಹೆಸರು ಇಟ್ಟಿದ್ದೀರಿ ಇದನ್ನ? ಎಂದದು? ಜಮಾಲಿ. ಮುಸ್ಲಿಂ ಹೆಸರು ಇಟ್ಬಿಟ್ಟಿರಲ್ಲ ಇದಕ್ಕೆ? ನಿಮ್ಮ ಹೆಸರು ಬಾಳಪ್ಪ. ನೋಡಿ ಎಷ್ಟು ಫ್ರೀ ರೇಂಜಲ್ಲಿ ಕುರಿಮರಿಗಳು ಮೇಯ್ತಾ ಇರೋವಂಥದ್ದು. ಬೆಳಗಾವಿಂದ ಇಲ್ಲಿಗೆ ಬಂದವ್ರಿ ಮೇಯ್ಕೊಂಡಿವು. ನಮ್ಮ ಬೆಳಗಾವಿ ಮಂದಿ ತಂದಾರ ಅಂದ್ರೆ ಹೆಂಗಿರ್ತದೆ ಮರಿಗಳು. ಚಲೋ ಆಯ್ತು ನೋಡ್ರಿ. ನಿಮಗೂ ಇಷ್ಟ ಆಯ್ತೇನ್ರಿ ಅಂದ್ಕೊಂಡು ನಮ್ಮ ಜಮಾಲಿ ಸೂಪರ್ ಆಗಿದೆ ನೇಮು. 250 ಕುರಿಗಳನ್ನು ನೋಡಿಕೊಳ್ಳುವ ಏಕೈಕ ನಾಯಿ ಜಮಾಲಿ. ಅಲ್ಲಿಂದನೇ ನಾವು ಹೊರಟು ಅವರ ಗುಡಿಸಲುಗಳಿಗೆ ಹೋಗಿದ್ದು. ಹೇಗನ್ನಿಸ್ತು ಈ ವಿಡಿಯೋ ನಿಮಗೆ? ವಿಡಿಯೋ ಇಷ್ಟ ಆದರೆ ಲೈಕ್, ಕಾಮೆಂಟ್, ಶೇರ್, ಇಂಪಾರ್ಟೆಂಟ್ ಸಬ್ಸ್ಕ್ರೈಬ್. ಇಷ್ಟ ಆಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗ್ತದೆ ಪಾಪ. ನಿಮ್ಮ ಪ್ರೀತಿ ಒಂದು ನನ್ನ ಜೊತೆ ಇದೆ ಅಂತ ಹೇಳ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.